ಧನುರಾಶಿ ಹಣ ಹೂಡಿಕೆ ಮಾಡೋದಕ್ಕೆ, ಹೆಚ್ಚು ಹಣವನ್ನು ಖರ್ಚು ಮಾಡೋದಕ್ಕೆ, ಏನೋ ಹಣವನ್ನು ಖರ್ಚು ಮಾಡಿ ದುಬಾರಿ ವಸ್ತುಗಳನ್ನು ಪದಾರ್ಥಗಳನ್ನು ಕೊಂಡುಕೊಳ್ಳೋದಕ್ಕೆ, ವಾಹನ ಖರೀದಿ ಮಾಡೋದಕ್ಕೆ ಯೋಗ್ಯವಾದಂತಹ ದಿವಸ ಅಲ್ಲ. ಆ ಆಲೋಚನೆಗಳಿದ್ದರೆ ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡಿ ಅನ್ನುವಂತಹ ಸಲಹೆ. ಕಬ್ಬಿಣ ವ್ಯಾಪಾರ ಮಾಡ್ತಕ್ಕಂಥವರಿಗೆ ಲಾಭ ಇದ್ದರೂ ಕೂಡ ಅದೇ ಕಬ್ಬಿಣದ ವ್ಯಾಪಾರದಿಂದ ತೊಂದರೆ ಅಥವಾ ದಂಡ ಕಟ್ಟಬೇಕಾದಂಥದ್ದು ಒದಗಿ ಬರುತ್ತೆ ಎನ್ನುವಂಥದ್ದು. ವಕೀಲರಿಗೆ ಶುಭವಾದಂತಹ ದಿವಸ, ಜೊತೆಗೆ ಲಾಭವೂ ಕೂಡ ಇದೆ ಅನ್ನುವಂಥದ್ದು ವಿಶೇಷವಾದಂಥದ್ದು. ಹಿರಿಯರು ಕೂಡ ನಿಮಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಸಾಧ್ಯತೆ ಇದೆ. ಅವರೇ ನಿಮ್ಮ ಕೆಲವು ವಿಚಾರಗಳಲ್ಲಿ ನಿಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ. ಅದರಂತೆ ನಿಮಗೆ ಒಳ್ಳೆಯದಾಗುವಂತಹ ಸೂಚನೆಗಳು ಕೂಡ ಇರುತ್ತೆ. ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಅವಕಾಶಗಳಾಗತ್ತೆ. ಕಾನೂನು ವಿದ್ಯಾರ್ಥಿಗಳು ಹಿರಿಯ ವಿದ್ಯಾರ್ಥಿಗಳಿಂದ ಅನುಕೂಲತೆಯನ್ನು ಪಡ್ಕೊಳ್ಳುವಂತಹ ಸಾಧ್ಯತೆ, ಸೀನಿಯರ್ಸ್ ಅನುಕೂಲ ಮಾಡ್ತಾರೆ ಅನ್ನುವಂಥದ್ದು. ಶನೈಶ್ಚರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬುದಾಗಿ ನಿಮ್ಮ ಸರಳವಾದಂತಹ ಪ್ರಾರ್ಥನೆ ಇರಲಿ. ಶನೈಶ್ಚರನನ್ನು ಕುರಿತು ಈ ಮಂತ್ರವನ್ನು 8 ಬಾರಿ ಹೇಳಿಕೊಳ್ಳಿ, ಶುಭವಾಗಿ. ಮಕರ ರಾಶಿ ಹಳೆಯ ಕಹಿ ನೆನಪು ನಿಮ್ಮನ್ನು ಮತ್ತೆ ಮತ್ತೆ ಕಾಡುವಂಥದ್ದಾಗತ್ತೆ. ಜೀವನದಲ್ಲಿ ನಡೆದು ಬಂದಂತಹ ಹಾದಿ, ಆ ವಯಸ್ಸಿಗೆ ಅನುಗುಣವಾಗಿ ನಿಮಗೆ ಎಲ್ಲವೂ ಕೂಡ ಕಣ್ಣು ಮುಂದೆ ಬರ್ತಕ್ಕಂಥದ್ದಾಗತ್ತೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಜಾಗ್ರತೆಯನ್ನು ವಹಿಸಿ ಹಣ ಹೂಡಿಕೆಯನ್ನು ಮಾಡಿ ಲಾಭವನ್ನು ಪಡ್ಕೊಳ್ಳಿ. ಜಾಗ್ರತೆಯನ್ನು ಮರೆತ್ರಿ, ಎಚ್ಚರಿಕೆಯನ್ನು ಮರೆತ್ರಿ, ತೊಂದರೆಗೆ ಕಾರಣ ಆಗತ್ತೆ, ಅವಕಾಶವಾಗತ್ತೆ. ಹೊಸದಾಗಿ ಯಾವುದೇ ವ್ಯವಹಾರವನ್ನು ಮಾಡೋದಕ್ಕೆ ಅವಕಾಶಗಳು ಇಲ್ಲ ಅನ್ನೋದನ್ನು ತಿಳಿಬೇಕು. ಹಣದ ಚಿಂತೆ ಕಾಡಬಹುದು, ಆದರೆ ಹಣದ ಕೊರತೆ ಯಾವುದೇ ಕಾರಣಕ್ಕೂ ಆಗದೇ ಇರೋ ಹಾಗೆ ವ್ಯವಸ್ಥೆ ಆಗುವಂಥದ್ದು ಯೋಗ ಇದೆ ಅನ್ನಿಸುತ್ತೆ ಆರಂಭದಲ್ಲಿ. ಆದರೂ ಕೂಡ ಧೈರ್ಯವಾಗಿ ಮುನ್ನುಗ್ಗಿದಾಗ ತನ್ನಿಂದ ತಾನೇ ವ್ಯವಹಾರ ಕೈಗೂಡುವಂಥದ್ದಿದೆ. ಅಸಭ್ಯವಾಗಿ ವರ್ತನೆಯನ್ನು ಮಾಡಿದರೆ, ಅದೃಷ್ಟ ಚೆನ್ನಾಗಿಲ್ಲದೆ ಇದ್ದಾಗ, ಗ್ರಹಚಾರ ಕೆಟ್ಟಿದ್ದಾಗ ಶಿಕ್ಷೆಯನ್ನು ಅನುಭವಿಸಬೇಕಾದಂಥದ್ದಿದೆ. ನಿಮ್ಮ ವ್ಯವಹಾರ ವ್ಯಾಪಾರ ಹಾಗೆ ಸಮಾಜದಲ್ಲಿ ನಡ್ಕೊಳ್ಳುವಾಗ ಸಭ್ಯರಾಗಿರಬೇಕು ಅನ್ನುವಂಥದ್ದು ಎಚ್ಚರಿಕೆ. ಇಷ್ಟದೇವತಾ ಧ್ಯಾನವನ್ನು ಮಾಡಿ, ಶುಭವಾಗಿ. ಕುಂಭರಾಶಿ ವಿದ್ಯಾರ್ಥಿಗಳು ದುಂದುವೆಚ್ಚ, ಕಾಲಾಹರಣ ಇದೆಲ್ಲದರಲ್ಲಿ ಸಮಯವನ್ನು ಕಳೆದು ಬಿಡ್ತೀರಿ, ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತ ಅರ್ಥ. ಕೆಲವರು ಮಾತ್ರ ನಿಮ್ಮಿಂದ ಸ್ಫೂರ್ತಿಯನ್ನು ಪಡ್ಕೊಳ್ತಾರೆ. ನೀವು ಮಾಡುವಂತಹ ಯಾವ ಒಳ್ಳೆಯ ಕೆಲಸವೋ ಅಥವಾ ಹಿಂದೆ ಮಾಡಿದ ಒಳ್ಳೆಯ ಕೆಲಸವೋ ಅಥವಾ ಆಡುವ ಮಾತೋ ಬೇರೆಯವರ ಮೇಲೆ ಪ್ರಭಾವವನ್ನು ಬೀರುತ್ತೆ. ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಇರುತ್ತೆ. ನೀವು ಮಾಡ್ತಕ್ಕಂತಹ ಕೆಲವು ಕೆಲಸದಲ್ಲಿ, ಕೆಲವು ಸ್ಥಳದಲ್ಲಿ ನಿಮ್ಮ ಬಗ್ಗೆ ಅಪಪ್ರಚಾರ ಇರುತ್ತೆ. ಇಲ್ಲದೇ ಇರತಕ್ಕಂತಹ ಮಾತುಗಳನ್ನು ಆಡಿ ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರವನ್ನು ಹಬ್ಬಿಸ್ತಾರೆ. ಮನೆಯಲ್ಲಿ ಎಲ್ಲ ಸದಸ್ಯರ ಪ್ರೀತಿ ವಿಶ್ವಾಸ ಇದಕ್ಕೆ ಬದ್ಧರಾಗಿರ್ತೀರಿ. ಮನೆಯಲ್ಲಿ ಯಾವ ಅನುಮಾನವೂ ಅಥವಾ ಅಪನಂಬಿಕೆಯೂ ನಿಮ್ಮ ಬಗ್ಗೆ ಇಲ್ಲದೇ ಇರತಕ್ಕಂಥದ್ದು. ಮನೆಯ ಹೊರಗಡೆ ನೌಕರಿಯ ಸ್ಥಳದಲ್ಲಿ ಮಾತ್ರ ಹೆಚ್ಚು ಊಹಾಪೋಹಗಳಿರುತ್ತೆ. ಅದನ್ನು ಗಮನಿಸ್ಕೊಳ್ಬೇಕು. ಅದು ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಹಿಂಸೆಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಇದರಿಂದ ಮನಸ್ಸಿಗೆ ನೋವಾದಾಗ ಅದನ್ನು ಬಹಳ ಸರಳವಾಗಿ ಸ್ವೀಕಾರ ಮಾಡಿ, ಕಾರಣವನ್ನು ಹುಡುಕಿ ಅದಕ್ಕೆ ಪರಿಹಾರವನ್ನು ಕಂಡುಕೊಂಡು ಹೇಳಬೇಕು ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ, ಶುಭವಾಗಿ. ಕೊನೆಯದಾಗಿ ಮೀನರಾಶಿ ತುಂಬ ಆಲೋಚನೆಗಳನ್ನು ಮಾಡ್ತಕ್ಕಂತಹ ದಿವಸ. ಹಲವಾರು ವಿಚಾರದಲ್ಲಿ ಯೋಚನೆಗಳು ಮತ್ತೆ ಮತ್ತೆ ಬರುತ್ತೆ. ಏನು ಯೋಚನೆ ಬಂದರೆ ಏನು, ಅದನ್ನು ಕಾರ್ಯರೂಪಕ್ಕೆ ತರಬೇಕಲ್ಲ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಮನಸ್ಸು ತುಂಬ ಘಾಸಿಯಾಗತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ನೌಕರಿಯ ದೃಷ್ಟಿಯಿಂದ ದೂರದೂರಿನ ಪ್ರಯಾಣವನ್ನು ಮಾಡೋದಕ್ಕೆ ಅವಕಾಶಗಳಾಗುತ್ತೆ. ಮಾನಸಿಕವಾದಂತಹ ಒತ್ತಡ, ಮಾನಸಿಕವಾದಂತಹ ಕಿರಿಕಿರಿ ಸರ್ವೇ ಸಾಧಾರಣ ಅಂತ ಹೇಳಿ ಅನಿಸುವಂತಹ ದಿವಸ. ಉನ್ನತವಾದಂತಹ ಅಧಿಕಾರಿಗಳ ಸಂಬಂಧ ಈ ಒಂದು ಸಂದರ್ಭದಲ್ಲಿ ಉಂಟಾಗುತ್ತೆ. ದೊಡ್ಡವರ ಪರಿಚಯವಾಗುವಂಥದ್ದು, ಅವರ ಒಡನಾಟ ಸಿಕ್ಕುವಂಥದ್ದು, ಅವರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡುವಂಥದ್ದು, ವ್ಯಾವಹಾರಿಕವಾಗಿ ಅವರನ್ನು ಬಳಸುವಂಥದ್ದು,
ಹೀಗೆಲ್ಲ ಅನುಕೂಲತೆಗಳು ಆಗುವಂಥದ್ದು. ವ್ಯಾಪಾರ ವ್ಯವಹಾರಾದಿಗಳನ್ನು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ಇದೊಂದು ಸದವಕಾಶ ಅಂತ ಹೇಳಿ ಭಾವಿಸಬೇಕಾದಂಥದ್ದು. ಇವೆಲ್ಲವೂ ಕೂಡ ನಿಮಗೆ ಅನುಕೂಲ ಅನನುಕೂಲ ಮಿಶ್ರವಾಗಿ ಫಲವನ್ನು ಹೇಳ್ತಕ್ಕಂತಹ ದಿವಸವಾಗುತ್ತೆ. ಸಾಲಿಗ್ರಾಮ ಅಂತರ್ಗತ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.